ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಗದಗ ಬೆಟಗೇರಿಯ ಭಾಗದೊಳಗೆ ತಮ್ಮದೇ ಆದಂತಹ ಛಾಪು ಮೂಡಿಸಿದ ಯತಿಶ್ರೇಷ್ಠ ರಂಗಾವಧೂತರ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ರಂಗಾವಧೂತರು ಕೋಡಿಕೊಪ್ಪದ ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಶಿಷ್ಯರು. ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಹನುಮಾವಧೂತರ ಶಿಷ್ಯರು. ಹನುಮಾವಧೂತರು ನವಲಗುಂದದ ನಾಗಲಿಂಗಂ ಮಹಾಸ್ವಾಮಿಗಳ ಶಿಷ್ಯರು. ಏನು ಅದ್ಭುತವಾಗಿ ಶಿಷ್ಯ ಪರಂಪರೆ ಬಂದಿತ್ತೋ, ಆ ಎಲ್ಲ ಶಿಷ್ಯ ಪರಂಪರೆ ನಾಗಲಿಂಗ ಯತಿಶ್ರೇಷ್ಠರು ಹೆಂಗದಾರೋ ಅದೇ ರೀತಿ ಅವರ ವರ್ತನೆಗಳು, ಅವರ ಹಾವಭಾವ, ಅವರ ಉಡುಗೊತೊಡುಗೆ, ಅವರ ಊಟೋಪಚಾರ, ಅವರ ಮಾತುಗಳು, ಅವರಷ್ಟೇ ಲೀಲೆ ಎಲ್ಲವೂ ಯಥಾವತ್ತಾಗಿ ಗುರುವಿನಿಂದ ಶಿಷ್ಯನಿಗೆ ಹರಿದು ಬಂದಿತ್ತು. ರಂಗಾವಧೂತರು ಏನು ಲೀಲೆಗಳನ್ನು ತೋರಿಸಿದ್ರಿ, ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಏನು ಮಾಡಿ ತೋರಿಸಿದ್ರಲ್ಲ ಅಷ್ಟೇ ಪ್ರಭಾವಯುತವಾದಂತಹ ಲೀಲೆಗಳು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಎಷ್ಟು ಪ್ರಭಾವಿ ಲೀಲೆಗಳನ್ನು ತೋರಿಸಿದರು, ಅಷ್ಟೇ ಪ್ರಭಾವದ ಲೀಲೆಗಳು. ಎಷ್ಟು ಶಕ್ತಿ ಗುರುವಿನಿಂದ ಬಂದಿತ್ತು ಅಂತಂದ್ರೆ, ಗುರು ತನ್ನ ಹತ್ತಿಗೆ ಏನದ ಅದನ್ನೆಲ್ಲ ಶಿಷ್ಯರಿಗೆ ಧಾರೆ ಎರೆದು ಬಿಟ್ಟಿದ್ದ. ಯಥಾವತ್ತಾಗಿ ಎಲ್ಲವೂ ಕೂಡ ಶಿಷ್ಯಂದರಿಗೆ ಹರಿದು ಬಂದಿತ್ತು. ಅಂತಹ ಶಕ್ತಿಶಾಲಿ ರಂಗಾವಧೂತರು ಬೆಟಗೇರಿಯ ಭಾಗದೊಳಗೆ ಒಂದು ವಿಶೇಷವಾದಂತಹ ಲೀಲೆಯನ್ನು ತೋರಿಸಿದರು. ಏನು ಅಂತಂದ್ರೆ, ಬೆಟಗೇರಿಯೊಳಗೆ ಒಂದು ಸೋಮವಂಶ ಕ್ಷತ್ರಿಯ ಸಮಾಜದಲ್ಲಿ ಕಬಾಡಿ ಕಾಶಪ್ಪ ಅಂಥೇಳಿ ಒಬ್ಬ ವ್ಯಕ್ತಿ ಇದ್ದ. ಕಾಶಪ್ಪ ಅನ್ನುವಂತಹ ವ್ಯಕ್ತಿ ಬಹಳ ಶ್ರೀಮಂತ ವ್ಯಕ್ತಿ ಇದ್ದ. ಶ್ರೀಮಂತ ವ್ಯಕ್ತಿ ಹೆಂಗಾಗಿದ್ದ ಅಂತಂದ್ರೆ, ತನ್ನ ಹತ್ತಿಗೆ ಏನು ಹಣ ಇತ್ತಲ್ಲ ಅದನ್ನು ಬಡ್ಡಿಗೆ ಕೊಡ್ತಿದ್ದ ಬ್ಯಾರೆದವರಿಗೆ. ಈಗಿನ ಗತೆ ಅವಾಗಿನ ಬಡ್ಡಿ ವ್ಯವಹಾರ ಅಷ್ಟು ಯಥಾವತ್ತಾಗಿ ಬ್ಯಾಂಕ್ದವ್ರು ಹೆಂಗೆ ಮಾಡ್ತಾರೆ ಈಗ ಹಾಗೆಲ್ಲ ಇಲ್ಲಾಗಿತ್ತು. ಕೊಡೋತ್ ಮುಂದೆ ಒಂದು, ತಗೊಳತ್ ಮುಂದೆ ಅದೆಷ್ಟೋ ಪಟ್ಟು, ಈ ರೀತಿಯಾಗಿ ಬಡ್ಡಿ ವ್ಯವಹಾರಗಳನ್ನು ಮಾಡ್ತಿದ್ದ ಕಾಶಪ್ಪ, ಕಬಾಡಿ ಕಾಶಪ್ಪ. ಈ ಕಾಶಪ್ಪನ ಹತ್ತಿಗೆ ದುಡ್ಡು ತಗೊಂಡ್ರು ಅಂತಂದ್ರೆ, ಸಾಲ ತಗೊಂಡ್ರು ಅಂತಂದ್ರೆ ಒಂದು 2-3 ಸಹಿ ಮಾಡಿಸ್ಕೊಂಡ್ಬಿಡವ ಖುಲ್ಲಾ ಪೇಪರ್ ಮ್ಯಾಗ. ಬಟ್ ಹೊತ್ಸ್ಕೊಂಡ್ಬಿಡವ, ಯಾರು ಅನಕ್ಷರಸ್ಥರದ ಅವ್ರ ಕಡೆ ಬಟ್ ಹೊತ್ಸ್ಕೊಂಡ್ಬಿಡವ. ಅದು ಆಗಿನ ಸಂದರ್ಭದೊಳಗೆ ಪಾಪ ಬಡತನದಿಂದ ಬಂದಂತಹ ಮಂದಿ, ಅದು ಏನೋ ಬರಿತಾನ ಲೆಕ್ಕಪತ್ರ ಬರಿಲಕ್ಕ ಬೇಕಾಗ್ತೈತಿ ಅಂಥೇಳಿ ಅವ ಎಲ್ಲಿ ತೋರಿಸ್ತಾರಲ್ಲ ಅಲ್ಲೆಲ್ಲ ಬಟ್ ಹೊತ್ತವ್ರು, ಸಹಿ ಮಾಡಂದ್ರೆ ಸಹಿ ಮಾಡೋರು. ಯಾಕಂದ್ರೆ ಹಣದ ಅವಶ್ಯಕತೆ ಇರ್ತೈತಿ ನೋಡ್ರಿ. ಸಾಲ ಮಾಡ್ಬೇಕಾದ್ರೆ ಮನುಷ್ಯ ಸುಮ್ಮ ಮಾಡೋದಿಲ್ಲ, ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಸಾಲ ಮಾಡ್ತಿರ್ತಾನೆ. ಹೀಗಿದ್ದಾಗ ಅದನ್ನೇ, ಆ ಅಸಹಾಯಕತೆಯನ್ನೇ ದುರುಪಯೋಗ ತೊಗೊಂಬಿಡವ ಈ ಕಾಶಪ್ಪ. ಒಂದು 2-3 ಸಹಿ ಮಾಡಿಸ್ಕೊಂಡು ಮಂದಿ ಕಡೆ ಬಡ್ಡಿಗೆ ಬಡ್ಡಿ ಹಾಕೋದು, ಚಕ್ರ ಬಡ್ಡಿ ಹಾಕೋದು, ಹಿಂಗೆ
ಬಹಳಷ್ಟು ಹಣ ದೋಚಾವ. ಆ ಸಂದರ್ಭದೊಳಗೆ ಒಂದು ಬ್ರಾಹ್ಮಣ ಕುಟುಂಬ ಇತ್ತು ಅಲ್ಲಿ. ಪಾಪ ಆ ಬ್ರಾಹ್ಮಣ ಕುಟುಂಬ ನೋಡ್ರಿ ಎಲ್ಲಿಯವರು ಅಂತಂದ್ರೆ ಈ ನರೇಗಲ್ದ ಹತ್ತಿರಕ್ಕೆ ಇರುವಂತಹ ಈಗಿನ ನರೇಗಲ್ದ ಹತ್ತಿರಕ್ಕೆ ಒಂದು ನಾರಾಯಣಪುರ ಐತಿ. ಈಗಿನ ನಾರಾಯಣಪುರ ಇದು ಚಾಮರಸನ ಜನ್ಮಭೂಮಿ. ಅದು ಚಾಮರಸ ಅಂತ ನೀವೆಲ್ಲ ಕೇಳಿದ್ರಲ್ಲ, ಚಾಮರಸನ ಜನ್ಮಭೂಮಿ ನಾರಾಯಣಪುರ. ಅಲ್ಲಿಯ ಒಂದು ಬ್ರಾಹ್ಮಣ ದಂಪತಿ ಬಂದು ಬೆಟಗೇರಿಯ ಈ ಕಾಶ್ಯಪ್ಪನ ಹತ್ತಿಕ ಸಾಲಕ್ಕಾಗಿ ಬಂತು. ಏನೋ ಹೊಲದೊಳಗೆ ಕೆಲಸ ನಡೀಲಾಕತ್ತೈತಿ, ಆದ್ರೆ ಕೈಯೊಳಗೆ ದುಡ್ಡಿಲ್ಲ. ಅದಕ್ಕಿಂತ ಸಾವುಕಾರ ಒಬ್ಬದಾನ ಬೆಟಗೇರಿ ಒಳಗೆ ಸಾಲ ಕೊಡ್ತಾನ ಅಂಥೇಳಿ ಅವ್ರಿಗೆ ಗೊತ್ತಾಗಿತ್ತು. ಅದರ ಸಲುವಾಗಿ ಸಾಲಕ್ಕಾಗಿ ಅವರು ಕಾಶ್ಯಪ್ಪನ ಹತ್ತಿಗೆ ಬಂದಾಗ ಒಂದು 2-3 ಕಡೆ ನೀವು ರುಜು ಮಾಡಬೇಕು ಅಂಥೇಳಿ ಅಂದಾಗ ಒಪ್ಕೊಂಡ್ರು ಅವ್ರು. ಆಯಿತು ಮಾಡ್ತೀವಿ, ಮತ್ತು ನಮಗೆ ಅರ್ಜೆಂಟಾಗಿ ಸಾಲ ಬೇಕಾಗಿತ್ತು ರೀ, ಹೊಲದೊಳಗೆ ಯಾವ ಕೆಲಸ ನಡೆಯವಲ್ಲ, ಅದನ್ನು ನಂಬ್ಕೊಂಡು ನಾವು ಕುಂತೀವಿ, ನೀವು ಸಾಲ ಕೊಡಲಿಲ್ಲ ಅಂದ್ರೆ ಭಾಳ ನಮಗೆ ಕಷ್ಟ ಹೋಗ್ತೈತಿ, ಊಟಕ್ಕೂ ನಮ್ಗೆ ಅಷ್ಟು ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂಥೇಳಿ ಭಾಳ ಅಂಗಲಾಚಿ ಬೇಡ್ಕೊಂಡ್ರು ಅವರು ಆ ಬ್ರಾಹ್ಮಣ ಕುಟುಂಬ. ಅವಾಗ ಕಬಾಡಿ ಕಾಶ್ಯಪ್ಪ ಅವರ ಸಹಾಯಕತೆಯನ್ನ ಹೆಂಗೆ ಉಪಯೋಗಿಸ್ಕೊಂಡಾತಂದ್ರೆ ಅವ್ರ ಕಡೆನೂ ಒಂದು 2-3 ಸಹಿ ಮಾಡಿಸ್ಕೊಂಡ. ಎಷ್ಟು ತಗೋಬೇಕ್ರಿ ಸಾಲ ಅವರು? 200 ರೂಪಾಯಿ. ಈಗ ನಮ್ಗೆ ಅನಿಸ್ಬೋದು, 200 ರೂಪಾಯಿ ಏನ್ರಿ, 200 ರೂಪಾಯಿ ಯಾರು ಬೇಡ್ರ ಕೊಡ್ತಾರೆ 200 ರೂಪಾಯಿ ಅಂತ ಹೇಳಿ ಈಗ ಅನಿಸ್ಬೋದು. ಆದ್ರೆ ಆಗಿನ ಸಂದರ್ಭದೊಳಗೆ ಅದು 200 ರೂಪಾಯಿ ಅಂದ್ರೆ ಒಂದು 2 ಲಕ್ಷ ಇದ್ದಂಗೆ. ಅದು 200 ರೂಪಾಯಿ ಕೊಟ್ಟ ಕಾಶ್ಯಪ್ಪ ಒಂದು 2-3 ಕಡೆ ಸಹಿ ಮಾಡಿಸ್ಕೊಂಡ. ಅವ್ರು ಏನು ತಿಳ್ಕೊಂಡಾರ, ಎಲ್ಲರೂ ಹೆಂಗೆ ಬಡ್ಡಿ ತಗೋತಾರ ಹಂಗೆ ತಗೋತಿರ್ಬೇಕು ಇವು ಅಂಥೇಳಿ ತಿಳ್ಕೊಂಡು, ಆಯ್ತು ಮತ್ತು ನಮ್ಮ ಹೊಲದೊಳಗೆ ಕೆಲಸ ಮುಗಿಸ್ತೀವ್ರಿ ಸಾವುಕಾರ, ಬೆಳೆ ಬಂದ ನಂತರ ತಮ್ಮ ಸಾಲವನ್ನು ನಾವು ಬಡ್ಡಿ ಸಮೇತ ತೀರಿಸ್ತೀವ್ರಿ ಅಂತ ಹೇಳಿ ಹೋದ್ರು ಅವರು. ಭಾಳ ಮಾತಿನ ಮ್ಯಾಗ ನಿಗಾ ಇರುವಂಥವ್ರು, ಆಡಿದ ಮಾತಿನಂತೆ ನಡ್ಕೊಳ್ಳೋರು. ಆಯಿತು ಅಂಥೇಳಿ ಒಂದು ಸುಮಾರು ದಿನಗಳ ಕಾಲ ಬಿಟ್ಟು, ತಿಂಗಳ ಕಾಲ ಬಿಟ್ಟು ತಮ್ಮ ಹೊಲದೊಳಗೆ ಬೆಳೆ ಬಂದೈತೆ ಅಂಥೇಳಿ ಆ 200 ರೂಪಾಯಿಗೆ ಮತ್ತೊಂದು 200 ರೂಪಾಯಿ ತಂದು, ಎಷ್ಟಾಯ್ತ್ರಿಪ್ಪ ಮತ್ತು ನಿಮ್ಮ ಸಾಲ ನಾವು ತಂದೀವಿ ತಗೋರಿ ಅಂಥೇಳಿ ಕೊಡಾಕ್ ಬಂದರು. ಆವಾಗ ಕಾಶ್ಯಪ್ಪಂದ, ಈಗ ಎಷ್ಟು ತಂದರಿ? ಇಲ್ಲ, ಅಸಲು 200 ರೂಪಾಯಿ ಕೊಟ್ಟಿದ್ರಿ, ಮತ್ತು ಅದಕ್ಕೆ 200 ರೂಪಾಯಿ ಎಕ್ಸ್ಟ್ರಾ ತಂದೀವ್ರಿ, ಮತ್ತು ತೊಗೊಂಡ್ಬಿಡ್ರಿ ನೀವು, ಎಷ್ಟು ರೀ ಬಡ್ಡಿ ಇರಲಿ ಅಂಥೇಳಿ ಅದೊಂದು 200 ಕೊಟ್ಟರು. ನೀವು ತೊಗೊಂಡ 200ಕ್ಕೆ 200 ಬಡ್ಡಿ ತೊಗೊಂಡು ಮತ್ತೆ ಮ್ಯಾಗ ಏನಂತಾನೆ, ನೀವು ಇನ್ನೂ ನಮಗೆ 400 ರೂಪಾಯಿ ಕೊಡ್ಬೇಕು ನೋಡ್ರಿ ಅಂಥೇಳಿ. 200ಕ್ಕೆ 200 ಬಡ್ಡಿ ಕೊಟ್ಟೀವಿ, ಮತ್ತು ಇನ್ನೂ ಹೆಂಗೆ ಕೊಡ್ಬೇಕ್ರಿ ಅಂದ್ರೆ ಅವ್ರು ಪಾಪ. ಅಲ್ರಿ 200 ರೂಪಾಯಿಗೆ 600 ರೂಪಾಯಿ ಯಾರೇ ಬಡ್ಡಿ? ಹೆಂಗಿದು? ಏನು ಸಾಧ್ಯ ಅದು? ಹೆಂಗೆ ಸಾಧ್ಯ ಅದು? ಆದ್ರೆ ಆಗಿಂದೆಲ್ಲ ಹಂಗೆ ನಡೀತಿತ್ತು. ಯಾಕಂದ್ರೆ ಶ್ರೀಮಂತರ ದಬ್ಬಾಳಿಕೆ ಬಡವ್ರ ಮ್ಯಾಗ ಆಗ್ತಿತ್ತು, ಮ್ಯಾಗಿನ ಮ್ಯಾಗ. ಹಿಂಗಾಗಿ ಇನ್ನೂ 400 ಕೊಡಬೇಕು. ಇದು ಬರೇ ನಾವು ಏನು 3 ಸಹಿ ಮಾಡಿರಿ ನೀವು, ಇದು 1 ಸಹಿಗೆ ಜಮಾ ಆಯಿತು, 1 ಖಾತೆಗೆ ಜಮಾ ಆಯಿತು, ಇನ್ನೂ 2 ಖಾತೆದು ಸಹಿ ಉಳ್ದಾವ, ಮತ್ತು ನೀವು 400 ರೂಪಾಯಿ ಕೊಡಬೇಕು ಅಂತೇಳಿ. ಅವಾಗ ಬ್ರಾಹ್ಮಣನ ಹೆಂಡತಿ ಇದ್ದಳು, ಯಪ್ಪ ನಾವು ಬಡವ್ರದೀವಿ, 200 ರೂಪಾಯಿ ತಂದದೀವು, ನೀನು ಅಸಲು ತಂದೀವಿ, ನಾವು ತಗೊಳ್ದ 200, ಮತ್ತು ಅದಕ್ಕೆ 200 ಎಕ್ಸ್ಟ್ರಾ ಹಾಕಿ ತಂದೀವಿ, ಇನ್ನು ಮತ್ತೆ 400 ಕೊಡಂದ್ರೆ ಎಲ್ಲಾನು ನಿನಗೆ ಕೊಟ್ಟು ಮತ್ತೆ ನಾವು ಕೈ ಖಾಲಿ ಆಯ್ತೀವಪ್ಪ, ಹಂಗೆ ಮಾಡಬೇಡ ಸಾವುಕಾರ ಅಂಥೇಳಿ ಅಲ್ಲೇ ಬೇಡ್ಕೊಂಡ್ಲು. ಬಾಯಿ ಹಂಗೆಲ್ಲ ಆಗೋದಿಲ್ಲ, ಅದು ಬಾಯಿ ಅಂಥೇಳಿ ಅಂದ್ರೆ ಮಹಿಳೆಯರಿಗೆ ಬಾಯಿ ಅಂಥೇಳಿ ಕರಿತಿದ್ರು. ಈ ಭಾಗದೊಳಗೆ ಸ್ವಲ್ಪ ಭಾಳ ಕರೀತಾರ ಬಾಯಿ ಅಂಥೇಳಿ. ಬಾಯಿ ಅದು ಹಂಗೆಲ್ಲ ಆಗೋದಿಲ್ಲ, ಮತ್ತು ನಿನ್ನ ಗಂಡ ಸಹಿ ಮಾಡ್ಯಾನ ಇಲ್ಲಿ ನೋಡು, 3 ಸಹಿ ಅದಾವ, 3 ಸಹಿದೊಳಗೆ 1 ಸಹಿದು ಬಂತು 200 ರೂಪಾಯಿ, ಇನ್ನೂ 2 ಸಹಿ ಅದಾವು 400 ರೂಪಾಯಿ ಬರ್ಬೇಕಂದವ. ಅವಾಗ ಹೆಂಗೆ ಮಾಡೋದು? ಇನ್ನು ಹಂಗೆ ಆಗೋದಿಲ್ರಿ, ನಮ್ಗೆ ಅಷ್ಟೆಲ್ಲ ಇಲ್ಲ, ಮತ್ತು ನೀವು ಹಿಂಗೆ ಮಾಡೋದು ತಪ್ಪಾಗ್ತೈತಿ. ಸಾಲಕ್ಕೆ ಬಡ್ಡಿ ತಗೋಬೇಕು, ಆದ್ರೆ ಬಡ್ಡಿಗೆ ಬಡ್ಡಿ ಅಂಥೇಳಿ ಹಿಂಗೆಲ್ಲ ಇಷ್ಟೆಲ್ಲ ಮಾಡಿ ಅದು ಯಾವುದೂ ಲೆಕ್ಕಪತ್ರ ಇಲ್ದ ಹೆಂಗಿದು ಸಾಧ್ಯ? ಯಾವ ರೀತಿಯರೇ ನೀವು ಹಿಂಗೆ ತಗೋತೀರಿ ಅಂಥೇಳಿ ಅನ್ನೋದಕ್ಕೆ ಅದೇನು ನನಗೆ ಹೇಳಕ್ಕೆ ಹೋಗಬೇಡ.
ನಮ್ದು ಇಷ್ಟ ಐತಿ, ಮತ್ತು ಅದೆಲ್ಲ ನಿಮ್ಗೆ ತೊಗೊಳಗುತ್ತ ಮುಂದೆ ವಿಚಾರ ಬರ್ಬೇಕದು. ಅದನ್ನ ಬಿಟ್ಟು ಅವಾಗ ತೊಗೊಂಡು ಹೋಗ್ತೀರಿ, ಹಿಂದಿ ಹಿಡಿಸಿ ನೀವು ಹಿಂಗೆ ಮಾಡ್ಕೊಂತ ಕುಣ್ತೀರಿ, ಮತ್ತು ಹಂಗಾಗೋದಿಲ್ಲ, ಇಷ್ಟು ಕೊಡಬೇಕಂದ ನಾವು. ಅವಾಗ ಇಲ್ರಿ ಅಷ್ಟೆಲ್ಲ ಇಲ್ಲ, ಇನ್ನೊಂದು ಭಾಳ ಅಂದ್ರೆ 100 ರೂಪಾಯಿ ಕೊಡ್ತೀವಿ ಅಂಥೇಳಿ ಹೇಳಿದವು. ಬಡ ಬ್ರಾಹ್ಮಣ ಅವ್ರು ಹೇಳಿದ್ರು, ಅವ್ರು 100 ರೂಪಾಯಿ 50 ರೂಪಾಯಿ ಕೊಡ್ಲಾಕ ನಾ ಏನು ಭಿಕ್ಷಾ ಬೇಡ ಅಂತ ತಿಳ್ಕೊಂಡಿರೇನು? ಸಾಲ ಕೊಟ್ಟೈತಿ, ಸಾಲಕ್ಕೆ ಇಷ್ಟು ಬಡ್ಡಿ ಐತಿ, ಇಷ್ಟು ಕೊಡ್ಲೇಬೇಕು ನೀವು ಅಂಥೇಳಿ ಹಠ ಹಿಡ್ದ ಕಾಶಪ್ಪ. ಅವಾಗ ಇನ್ನೇನು ಮಾಡೋದು, ಆಯ್ತಪ್ಪ ಹೆಂಗಾರೆ ಮಾಡಿ ನಾವು ಜೀತಕ್ಕೆ ಬಿದ್ದರೆ ಯಾಕೆ ನಿಮ್ಮದು ಸಾಲ ತೀರಿಸ್ತೀವ್ರಿ, ಮತ್ತು ನಮಗೆ ಅವಕಾಶ ಮಾಡಿಕೊಡ್ರಿ 1-2 ತಿಂಗಳ ಅಂಥೇಳಿ ಮತ್ತೆ ಬೇಡ್ಕೊಂಡ್ರು. ಗಂಡ ಹಿಂತಿ ಸಪ್ಪಗೆ ಮಾರಿ ಮಾಡ್ಕೊಂಡು ಊರ ಕಡೆ ಬಂದ್ರಿ. ಪಾಪ ಮನ್ಯಾಗ ಅಡಿಗೆ ಮಾಡಿದ್ರೆ ತಿನ್ಲಾಕ ಮನಸ್ಸು ಬರವಾತ ಅವ್ರಿಗೆ. ಹೆಂಗರೆ ಮತ್ತೆ ಮನಸ್ಸು ಬರ್ತದೆ ಹೇಳ್ರಿ ನೋಡೋಣ. ಸಾಲವನ್ನು ಕೊಂಬಾಗ ಹಾಲೋಗರವನ್ನು ಉಂಡಂತೆ, ಸಾಲಿಗರು ಬಂದು ಕೇಳುವಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವಜ್ಞ ಅಂಥೇಳಿ ಸರ್ವಜ್ಞನು ಭಾಳ ಚಂದ ಹೇಳ್ಯಾರ. ಸಾಲವನ್ನೆಲ್ಲ ತೊಗೊಳತ್ ಮುಂದೆ ಚಲೋ ಅನಿಸ್ತೈತಿ, ಅದು ಯಾವುದೋ ಒಂದು ಉದ್ದೇಶಕ್ಕಾಗಿ ತೊಗೊಂಡಾರ ಬಿಡ್ರಿ. ಆದ್ರೆ ಈಗೂ ಸಾಲ ತೊಗೊಳೋದು ಮಂದಿ ಭಾಳ ಐತಿ. ಬರೀ ಗೋರ್ಮೆಂಟ್ದವ್ರು ಸೂಟ್ ಮಾಡ್ತಾರೋ ಅಂತ ಹೇಳಿ ತೊಗೊಳೋ ಮಂದಿ ಐತಿ, ಅಥವಾ ಕಡಿಮೆ ಸಾಲ ಬೇರೆದವ್ರ ಕಡೆ ತೊಗೊಂಡು ಮತ್ತೊಂದು ಕಡೆ ಅದನ್ನ ಬಡ್ಡಿಗೆ ಬಿಟ್ಟು ಆ ಕಡೆ ಡಬಲ್ ಲಾಭ ಮಾಡ್ಕೊಂಡು ಈ ಕಡೆ ಸಾಲ ತೀರಿಸಿ ರೊಕ್ಕ ಮಾಡ್ಕೊಂಡು ಜನ ಎಷ್ಟಿಲ್ರಿ. ನಮ್ಮ ಭಾಗದೊಳಗಾಗಲಿ ನಮ್ಮ ದೇಶದೊಳಗೆ ಇಂಥ ಜನ ಎಷ್ಟಿಲ್ಲ. ಇಂಥ ಸಂದರ್ಭದೊಳಗ ಮನ್ಯಾಗ ಮಾಡಿದ್ದ ಅಡಿಗೆ ತಿನ್ಲಾಕ ಅವರಿಗೆ ತ್ರಾಣ ಇಲ್ಲ. ಬಡ ದಂಪತಿಗಳವರು ಹೆಂಗ್ ಮಾಡೋದು ಅಂಥೇಳಿ 2-3 ತಿಂಗಳು ಕಳಿತು, ಏನು ರೊಕ್ಕದ ಅಡ್ಜಸ್ಟ್ ಆಗ್ಲಿಲ್ಲ. ಆದ್ರೆ ಕಾಶ್ಯಪ ಹೆಂಗ ಸುಮ್ಕುಂತಾನ, ತನ್ನ ಆಳ ಮನುಷ್ಯರಿಗೆ ಕರೆದ. ಆಳ ಮನುಷ್ಯರಿಗೆ ಕರೆದು, ಹೋಗಿರ್ಲಿ ಅವನ ಮನೆಗೆ ಏನು ಸಿಗತೈತೆ ಅದನ್ನೆಲ್ಲ ತಗೊಂಡು ಬರ್ರಿ ನೀವು. ಯಾರು ಏನ್ರ ಕೇಳ್ರ ಕಾಶ್ಯಪ್ಪನವ್ರು ಕಳಿಸ್ಯಾರ, ಮತ್ತು ಅವ್ರ ಸಾಲ ಕೊಟ್ಟು ನೀವು ಏನಪ್ಪಾ ಅಂತಂದ್ರೆ ಇವನ್ ತಗೊಂಡು ಹೋಗ್ರಿ ಅಂಥೇಳಿ ನೀವು ಹೇಳ್ರಿ ಅಂಥೇಳಿ ಆಳುಗಳಿಗೆ ಕಳಿಸ್ಕೊಟ್ಟ. ಬಂದ್ರು ಅವ್ರು ನಾರಾಯಣಪುರಕ್ಕೆ ಬಂದ್ರು ಆಳುಗಳೆಲ್ಲ. ಬ್ರಾಹ್ಮಣ ಇವ ಗಂಡ ದುಡಿಲಿಕ್ಕೆ ಹೊರಗೆ ಹೋಗ್ಯಾನ. ಹೆಂಡತಿ ಒಬ್ಬಕ್ಕೆ ಮನ್ಯಾಗ ಅದಾಳ. ಕಂದಮ್ಮಗಳು ಕೂಸು ಆಡ್ಲಿಕ್ಕತ್ತಾವ ಮನ್ಯಾಗ. ಏನೇನೂ ಇಲ್ಲ ಮನ್ಯಾಗ. 4 ಪಾತ್ರೆ ಪಗಡೆ ಅದ, ಒಂದು ಮನ್ಯಾಗ ಎತ್ತುಗಳು ಮತ್ತು ಕೃಷಿ ಸಾಮಾನುಗಳು 1-2 ಅವು ನೇಗಲ, ಅವು ಇವ ಎತ್ತಿನ ಗಾಡಿ ಇಷ್ಟೆಲ್ಲ ಇದ್ದು. ಆಳುಗಳು ಏನು ಮನೆಗೆ ಬಂದ್ರಲ್ಲ, ಬಂದವ್ರಿ ಆ ಎತ್ತುಗಳನ್ನ ತಗೊಂಡಿಸಿಂದ ಹೋಗ್ಲಿಕ್ಕೆ ನಿಂತರು. 1 ಎತ್ತಿಗೆ 200, ಇನ್ನೊಂದು ಎತ್ತಿಗೆ 200, 400 ರೂಪಾಯಿ ಆತು, ತಗೊಂಡು ನಡೀರ್ಲಿ ಅಂಥೇಳಿ ಆಳುಗಳು ತಗೊಂಡು ಹೋಗ್ಲಿಕ್ಕೆ ಮನೆಗೆ ಬಂದರು. ಹೆಂಡತಿ ಒಳಗಿಂದ ಓಡಿ ಬಂದಳು. ಯಪ್ಪ ಯಾರಪ್ಪ ಇವೆಲ್ಲ, ನೀವೆಲ್ಲ ಯಾರು ನೀವು? ಯಾಕೆ ಹಿಂಗೆ ಬಂದು ಅವೆಲ್ಲ ನಮ್ಮ ಎತ್ತುಗಳು ಬಿಸುಗಾಕತ್ತೀರಿ? ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ. ಯವ್ವ ನೋಡು, ಅದನ್ನೂ ನೀ ಮಾತಾಡಕ್ಕೆ ಹೋಗ್ಬೇಡ. ನಾವು ಸಾವುಕಾರನ ಕಡೆದವರು, ಕಾಶ್ಯಪ್ಪನ ಕಡೆದವರು. ನಿಮ್ಮ ಇನ್ನ 400 ರೂಪಾಯಿ ಬಾಕಿ ಕೊಡೋದು ಉಳ್ದೈತಿ. ಅದರ ಸಲುವಾಗಿ ನಿಮ್ಮ ಎತ್ತುಗಳನ್ನ ನಾವು ತಗೊಂಡು ಹೊಂಟೀವಿ. ಎತ್ತುಗಳನ್ನ ನಾವು ಏನು ತಗೊಂಡು ಹೊಂಟೀವಿ, ನೀವು ಬಂದ ನಿಮ್ಮ ರೊಕ್ಕ ಕೊಟ್ಟ ಎತ್ತುಗಳನ್ನ ತಗೊಂಡು ಹೋಗ್ರಿ. ಅಲ್ಲಪ್ಪ, ದುಡಿ ಎತ್ತುಗಳ ಅವ ಹೊಲ್ದಾಗ, ಅವನ್ನ ತಗೊಂಡು ಹೋದ್ರ ನಾವು ದುಡಿದ್ ಹೆಂಗ, ಹೊಟ್ಟೆ ತುಂಬಿಸ್ಕೊಳ್ಳೋದು ಹೆಂಗ? ಹಂಗೆ ಮಾಡಬೇಡ್ರಿಪ್ಪ. ಇದ ಎತ್ತುಗಳನ್ನ ತೊಗೊಂಡು ನಾವು ನಮ್ಮ ಹೊಲ ಆಗಲಿ ಮಂದಿ ಹೊಲ ಆಗಲಿ ಅಲ್ಲೆಲ್ಲ ಉಳುಮೆ ಮಾಡಿ ನೇಗಲ ಅದು ಇದು ಇಂಥವೆಲ್ಲ ಕೆಲಸ ಇರ್ತಾವೆ ಎತ್ತುಗಳದು. ಈಗೆಲ್ಲ ಟ್ರ್ಯಾಕ್ಟರ್ ಬಂದಾವ ಬಿಡ್ರಿ. ಈಗೆಲ್ಲ ಎತ್ತಿನ ಮಹತ್ವ ಗೊತ್ತಿಲ್ಲ ಈಗಿನ ಜನಕ್ಕೆ. ಈಗ ಕೃಷಿ ಮಾಡೋರು ಹೆಂಗದಾರ ಅಂದ್ರೆ, ಕೃಷಿ ಮಾಡೋರ ಸಾವುಕಾರ ಆಗ್ಯಾರ, ಸಾವುಕಾರ ಇದ್ದವನ ಖಾಲಿ ಅದಾನಿನ್ನ. ಈ ಟೈಪ್ ಉಲ್ಟಾ ಆಗೈತಿ. ಕೃಷಿಕರು ಕೂಡ ಭೂಮಿಯನ್ನ ಒಂದು ತಾಯಿಯಾಗಿ ನೋಡ್ತಾ ಇಲ್ಲ. ನಮ್ಮದು ಹೊಲ ಐತೆ ಅನ್ನೋದೈತಿ, ಹೊಲದಾಗ ಕೆಲ್ಸ ಇಲ್ಲ ಏನಿಲ್ಲ, ಸುಮ್ಮ ದೂರ ನಿಂತ ಹೊಲ ನೋಡ್ಕೊಂಡು ಬಂದ್ ಬಿಡೋದಾಗೈತಿ. ಈಗ ಎಲ್ಲ ನಾವು ಅಂತವ್ರೆ. ಏನು ಈಗ ಬ್ಯಾರೆದವ್ರಿಗೆ ಅನ್ನೋಕ್ಕಿಂತ ನಾವ್ರಿ ಏನಿದೀವ್ರಿ, ನಾವ್ರಿ ಏನ್ ಮಾಡ್ತೀವಿ ಹೊಲದೊಳಗೆ ಕೆಲಸ? ಏನೂ ಇಲ್ಲ. ಹಿಂಗ ಹೊಲದಾಗ ಕೆಲಸ ಮಾಡಿ ದುಡುದ್ ತಿನ್ನೋರು ನಾವು ನಮ್ಮ ಎತ್ತುಗಳು ತೊಗೊಂಡು ಹೋದ್ರ ನಾವು ಹೆಂಗ ದುಡಿಬೇಕು, ಹೆಂಗ ಸಾಲ ತೀರಿಸ್ಬೇಕು? ಬ್ಯಾಡ್ರಿಪ್ಪ ಯಪ್ಪ ಬ್ಯಾಡ್ರಿ ಅಂತ ಹೇಳಿ ಅವ್ರ ಕಾಲ ಮ್ಯಾಗೆಲ್ಲ ಬೀಳಾಕತ್ತಳ ಪಾಪ ಮಹಿಳೆ. ಕನಿಕರ್ ಹೆಂಗ್ ಬರ್ಲಿಕ್ಕೆ ಸಾಧ್ಯದ? ಕನಿಕರ್ ಹೆಂಗ್ ಬರ್ಲಿಕ್ಕೆ ಸಾಧ್ಯದ? ಅವ್ರಿಗೆ ದಿನ ಇದನ್ನೇ ಮಾಡವ್ರ ಅವ್ರಿಗೆ ಕನಿಕರ್ ಹೆಂಗ್ ಬರ್ಲಿಕ್ಕೆ ಸಾಧ್ಯದ?
ಆಯ್ತು ಅಂಥೇಳಿ ತಗೊಂಡು ಹೋದ್ರು. ಹೆಂಡತಿ ನೋಡ್ರಿ ಹಂಗ ಬ್ಯಾಡ್ರಿ ಅಂಥೇಳಿ ತಗೊಂಡು ಹೋಗ್ಬೇಡ್ರಿ ಅಂತ ಹೇಳಿ ಸಾವುಕಾರನ ಮನಿ ತಕನ ಹೋದಳು. ಸಾವುಕಾರನ ಮನಿ ತಕ ಹೋದ್ರ ಒಳಗೆ ಸಾವುಕಾರ ಝೋಲಾ ಐತಲ್ರಿ, ಝೋಲಾ ಮಂಚ, ತೂಗು ಮಂಚ ಅಂತ ಹೇಳಿ ಝೋಲಾ ಅಂತ ಕರೀತಾರ. ಆ ತೂಗು ಮಂಚ ಮ್ಯಾಗ ಕುಂತು ಸಾವುಕಾರ ತೂಕೋಂತ ಕುಂತಾನ. ಆಳುಗಳು ಸಾವುಕಾರ ತಂದೀವ್ ನೋಡ್ರಿ ಎತ್ತುಗಳು ದಡ್ಡ್ಯಾಗ ಕಟ್ಟತೀವ್ರಿ ನಾವು. ಆಯ್ತು ಕಟ್ ನಡ್ರಿಲೆ, ಅವ್ ಯಾವ ಕೇಳ್ತಾನ ನೋಡ್ತಾನೆ ಅಂತ ಹೇಳಿ ಸಾವುಕಾರ. ಯಾಕಂದ್ರ ಸಾವುಕಾರಂದ ಗತ್ತದು ಸಾವುಕಾರಂದು. ಹೀಗಿದ್ದಾಗ ಆ ಮಹಿಳೆ ಹೆಂಡತಿ ಏನು ಮಾಡಿದಳು, ಬ್ರಾಹ್ಮಣ ಹೆಂಡತಿ ಸಾವುಕಾರನತಿಗೆ ಹೋಗಿ, ಕಾಶ್ಯಪ್ನವ್ರ ಹಂಗೆ ಮಾಡಬೇಡ್ರಿ, ನಾವು ದುಡಿದು ತಿನ್ನೋ ಮಂದಿದೀವಿ, ನಿಮ್ಮ ಸಾಲ ಹೆಂಗರೆ ಮಾಡಿ ನಾವು ತೀರಿಸ್ತೀವ್ರಿ. ನಾವು ತಗೊಂಡಿದ್ದ 200 ರೂಪಾಯಿ, ಆದ್ರೆ 600 ರೂಪಾಯಿ ಸಾಲ ಕೊಡಂಥೇಳಿ, ಬಡ್ಡಿ ಕೊಡಂಥೇಳಿ ನೀವು ಕೇಳ್ತೀರಿ. ಇದು ನಿಮ್ಮ ಕಡೆನ ತಪ್ಪೈತಿ. ಆದರೂ ನಮ್ಮ ಮ್ಯಾಗ ಹಿಂಗೆ ದಬ್ಬಾಳಿಕೆ ಮಾಡೋದು ಸರಿಯಲ್ಲ. ಅಷ್ಟಕ್ಕೂ ನಮಗೆ ಸಮಯ ಅವಕಾಶ ಕೊಡ್ತೀವಿ. ಹಿಂಗೆ ನೀವು ಎತ್ಕೊಳ್ಳಂತಂದ್ರೆ ಮತ್ತೆ ನಾವು ಹೆಂಗೆ ಸಾಲ ತೀರಿಸ್ಬೇಕ್ರಿ ಅಂಥೇಳಿ ಭಾಳ ಬೇಡ್ಕೊಂಡ್ಲು. ಸಾವುಕಾರಿ ಕನಿಕರ ಬರಲಿಲ್ಲ. ಹೋಗಿ ಸಾವುಕಾರನ ಕಾಲು ಹಿಡ್ದಳು. ಪಾಪ ಹೆಣ್ಮಗಳು ಎಂಥ ಕಷ್ಟ ನೋಡ್ರಿ. ಸಾವುಕಾರನ ಕಾಲು ಹಿಡ್ದು ಗಳ ಹತ್ತಳು. ಗಂಡ ಬೇರೆ ದಗದಕ್ಕೆ ಹೋಗ್ಯಾನ. ಈ ಕೊಬ್ಬಕ್ಕೆ ಬಂದ್ಬಿಟ್ಟಾಳ. ಭಾಳ ಕಷ್ಟದಿಂದ ಅಳಾಕತ್ತಳು. ಸಾವುಕಾರ ಸಿಟ್ಟಿಗೆದ್ದ ಕಾಲು ಜಾಡಿಸಿ ಒಗದು ಬಿಟ್ಟ. ಕಾಲು ಜಾಡಿಸಿದ, ಕಾಲು ಹಿಡ್ಕೊಂಡಿದ್ದಳಿಗೆ ಹೋಗಿ ಬಾಗಲು ಹೊಸ್ತಲ ಹತ್ತಿಗೆ ಬಿದ್ದು ಬಿಟ್ಟಳು. ಹೊಸ್ತಲ ಹತ್ತಿಗೆ ಬಿದ್ದಳು. ಮತ್ತೆ ಓಡಿ ಬರ್ಬೇಕತ್ತಾಳ. ಸಾವುಕಾರ ಹೊರಗೆ ಬಂದ ಜಾಡಿಸಿ ಒಂದು ಒದ್ದು ಬಿಟ್ಟ. ಕಟ್ಟಿ ಮ್ಯಾಗಿಂದ ದುಡು ಉಳ್ಕೊಂಡು ತಳಗ ಬಿತ್ತು ಹೆಣ್ಮಗಳು. ಏನು ಕಷ್ಟ ರೀ ಅದು, ಏನು ಕಷ್ಟ. ನಮಗೆಲ್ಲ ಚಲೋ ಅನಿಸ್ಬೋದು, ಅದು ಮಾತಾಡೋಕ್ಕೆಲ್ಲ ಚಲೋ ಅನಿಸ್ತೈತ್ರಿ. ಅದ್ರ ದೃಶ್ಯ ಎಲ್ಲ ಕಣ್ಣ ಮುಂದೆ ಕಟ್ಟಿದಂಗೆ ಆತಂದ್ರೆ ಆಕಿಗೆ ಎಷ್ಟು ತ್ರಾಸ ಆಗಿರ್ಬೇಕು ನೋಡ್ರಿ, ಎಷ್ಟು ತ್ರಾಸ ಆಗಿರ್ಬೇಕು. ಈಗ ಇಂಥ ಹೆಣ್ಮಗಳು ಸಿಗೋದು ಭಾಳ ಕಠಿಣ. ಈಗ ಗಂಡಗೆ ಏನೋ ಒಂದು ಸಮಸ್ಯೆ ಬಾತಂದ್ರೆ ಗಂಡನ ಜೋಡಿ ನಿಲ್ಲಾರ್ದ ನಿನ್ನ ಸಮಸ್ಯೆ ನಿನಗೆ ಇರಲಿ ಅಂತ ಹೇಳಿ ತವ್ರ ಮನೆಗೆ ಹೋಗೋ ಹೆಣ್ಮಕ್ಳ ಮಂದಿ ಭಾಳ ಅದಾರಿ. ಎಲ್ಲರೂ ಹಂಗ ಇರುವುದಿಲ್ಲ. ಆದ್ರೆ ಈಗಿನ ಸದ್ಯ ಪರಿಸ್ಥಿತಿ ಒಳಗೆ ಸ್ವಲ್ಪ ಇದು ಭಾಳ ಐತಿ, ಜಾಸ್ತಿ ಐತಿ. ಆದ್ರೆ ಗಂಡನ ಕಷ್ಟ ತನ್ನ ಕಷ್ಟ ಅಂತೇಳಿ ತಿಳ್ಕೊಂಡು ಸಾಯುತಕ ಗಂಡನ ಜೊತೆಯಾಗಿ ಹೆಂಡತಿ ನಿಲ್ತಾಳಂದ್ರೆ ಅವಳೆಂತ ಒಳ್ಳೆ ಹೆಂಡತಿ ಇರಬೇಕು. ಇಂಥವ್ರೆಲ್ಲ ಸಿಗೋದು ಭಾಳ ದುರ್ಲಭ ಈಗಿನ ಸಂದರ್ಭದೊಳಗೆ. ಏನೋ ಪೂರ್ವ ಜನ್ಮದ ಪುಣ್ಯ ಐತಂದ್ರೆ ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಏನಪ್ಪ ಅಂತಂದ್ರೆ ಆರ್ಥಿಕತೆ ಮಟ್ಟ, ಇದೆಲ್ಲ ದುರ್ಲಭ ಈಗಿನ ಸಂದರ್ಭದೊಳಗೆ. ಹೀಗಾಗಿ ಜಾಡಿಸಿ ಒದ್ದ ಸಾವುಕಾರ ಕಟ್ಟಿ ಮ್ಯಾಗಿಂದ ಉಳ್ಕೊಂತ ಬಿದ್ದಳು ಹೆಂಡತಿ. ಇದನ್ನ ರಂಗಾವಧೂತರು ನೋಡಿಬಿಟ್ರು ನೋಡ್ರಿ. ಆ ಮಹಿಮಾ ಪುರುಷ ರಂಗಾವಧೂತ ಏನು ನೋಡಿಬಿಟ್ರು, ಅವನ ಕಳ್ಳ ಚುರ್ರ ಅನ್ನಲ್ದ ಇರ್ತೈತಿ ಏನೋ, ಅವನ ಕಳ್ಳ ಚುರ್ರ ಅನ್ನಲ್ದ ಇರ್ತೈತಿ. ಮಹಿಮಾ ಪುರುಷ ಭಕ್ತರನ್ನು ಉದ್ಧಾರ ಮಾಡಕ್ಕನ ದೇವತೆಗಳು ಗುರುವನ್ನ ಕಳಿಸಿರ್ತಾರ, ತಾಯಿಯನ್ನ ಕಳಿಸಿರ್ತಾರ, ತಂಗಿಯನ್ನ ಕಳಿಸಿರ್ತಾರ, ತಂದೆಯನ್ನ ಕಳಿಸಿರ್ತಾರ, ಅಣ್ಣನಾಗಿ ಕಳಿಸಿರ್ತಾನ ದೇವ್ರ. ಎಲ್ಲ ಸಂಬಂಧಗಳು, ಗುರು, ಇವರೆಲ್ಲ ದೇವರ ಸ್ವರೂಪ. ಇಂಥ ಭಗವಂತನ ಸ್ವರೂಪ ರಂಗಾವಧೂತ ಬಂದ್ರು. ನೋಡಿದ್ರು ಅದನ್ನು. ನೋಡಿದವ್ರ ಲಗ 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 ಮುಂದೆ ಬಂದ್ರು. ಏ ಸಾವುಕಾರ ಕಾಶಪ್ಪ, ಎಷ್ಟು ಸೊಕ್ಕೋ ನಿನಗ ಅಂದ್ರು. ಎಷ್ಟು ಸೊಕ್ಕೋ ನಿನಗ, ಅಕ್ರಮವಾಗಿ ಸಂಪಾದಿಸಿ ಶ್ರೀಮಂತಿಕೆಯನ್ನ ತೋರಿಸ್ತಾ ಇದ್ದಿ, ಮೇಲಾಗಿ ಇಂಥ ಕೆಟ್ಟ ದರ್ಪವನ್ನ ತೋರಿಸ್ತಾ ಇದ್ದಿ, ಪರಸ್ತ್ರೀಯರನ್ನ ಕಾಲಿಂದ ಜಾಡಿಸಿ ಒದಿತಿಯಲ್ಲೋ, ಎಂಥದ್ದು ನಿಂತು ಧರ್ಮ, ಎಂತಹ ಧರ್ಮ ನಿಂತು. ತಪ್ಪು ನೀವು ಮಾಡ್ತಿರೋದು ತಪ್ಪು, ಸಾವುಕಾರ ನೀವು ಮಾಡ್ತಿರೋದು ತಪ್ಪು. ರಂಗಾವಧೂತರ ಇದನ್ನೆಲ್ಲ ಹೇಳೋಟ್ಟು ಸಂದರ್ಭದೊಳಗೆ ಸಾವುಕಾರ ಸುಮ್ಮನಿಲ್ತಾನ. ಮೊದಲೇ ಅವಂಗದ ಅದು ಶ್ರೀಮಂತಿಕೆ ಅಮಲು ನೆತ್ತಿಗೆ ಬಡದಿತ್ತು. ಶ್ರೀಮಂತಿಕೆ ಅಂತಂದ್ರೆ ಬಹಳ, ಅದು ಎಲ್ಲರಿಗೂ ಶ್ರೀಮಂತಿಕೆಯನ್ನು ಸಹಿಸ್ಕೊಳಕ್ ಆಗುದಿಲ್ಲ. ಒಳ್ಳೆ ವ್ಯಕ್ತಿ ಇದ್ದಂದ್ರ ಅವನಿಗೆ ಶ್ರೀಮಂತ ಬತ್ತಂದ್ರ 4 ಮಂದಿಗೆ ಒಳ್ಳೇದು ಮಾಡ್ತಾನ, ಮತ್ತಷ್ಟು ಶ್ರೀಮಂತ ಆಗ್ತಾನ. ಆದ್ರೆ ಕೆಲವೊಂದಿಷ್ಟು ಮಂದಿಗೆ ಶ್ರೀಮಂತಿಗೆ ಬತ್ತು ಅಂದ್ರ ಕಣ್ಣು ನೆತ್ಯಾಗ ಹೋತಾವತಾರ ನೋಡ್ರಿ, ಹಂಗಾಗಿತ್ತ ಅವಂಗ. ಅದ ಏನ ದರ್ಪ ದೌಲತ್ ಅವಂದು ಹೇಳಬಾರ್ದು ಅದನ್ನೆಲ್ಲ, ಅಷ್ಟು ದರ್ಪ ದೌಲತ್ ಆಗಿಬಿಟ್ಟಿತ್ತು.
ರಂಗಾವಧೂತರ ಮ್ಯಾಗುವ ಒಂದು ಸಿಟ್ಟು ನೋಡ್ರಿ. ಏನಪ್ಪಾ ರಂಗಪ್ಪ, ಮಳ ಉದ್ದ ದಾಡಿ ಬಿಟ್ಟಗಿಸಿಂದ ಸನ್ಯಾಸಿ ಆಗಿನಂತ ಹೇಳಿ ನನಗ ಮಾತಾಡ್ಲಿಕ್ಕೆ ಬಂದಿ ಏನ ಅಂದ್ಬಿಟ್ಟ. ರಂಗಾವಧೂತರು ಸುಮ್ಮನಿಂತ್ರು. ಮಳ ಉದ್ದ ದಾಡಿ ಬಿಟ್ಟ ಸನ್ಯಾಸಿ ಆಗಿನಂತ ಹೇಳಿ ನಮ್ಮ ಮ್ಯಾಗ ದರ್ಪ ತೋರ್ಸ್ಲಿಕ್ಕೆ ಬಂದಿದ್ದೇನ? ಆಕಿನ ಗಂಡ ಬಂದು ಸಾಲ ಒಯ್ದಾರ, ನಾ ಕೇಳಕತ್ತೀನಿ, ಮಧ್ಯದೊಳಗೆ ನಿಂದೇನು? ಅವಾಗ ರಂಗಾವಧೂತರಂದ್ರು, ಅಲ್ಲೋ ಸಾವುಕಾರ, ಅವ್ರ ಮನ್ಯಾಗಿನ ಎತ್ತುಗಳನ್ನ ತಂದ ಇಲ್ಲಿ ಕಟ್ಕೊಂಡಿದಿ, ಸಾಕ್ಷಾತ್ ಬಸವನ ಸ್ವರೂಪ. ಆ ಬಸವನನ್ನ ತಂದು ನಿಮ್ಮ ಮನ್ಯಾಗ ಕಟ್ಕೊಂಡಿದಿ, ಹೆಂಗ ದುಡಿಬೇಕು ಅದು? ಆ ಕುಟುಂಬ ಹೆಂಗ ದುಡಿಬೇಕು? ನಿನ್ನ ಸಾಲಾರ ಹೆಂಗ ತೀರಿಸ್ಬೇಕು? ಇಷ್ಟೋ ದರ್ಪ ತೋರ್ಸೋದು ಸರಿಯಲ್ಲ ಅಂತ ಹೇಳಂದ್ರು. ಅವಾಗ ಸಾವುಕಾರ ಅಂತಾನ, ಏ ಆಳುಗಳೇ, ಆ ಎತ್ತನ ಏನಪ್ಪಾ ಅಂತಂದ್ರ ನಮ್ಮ ದಡ್ಡಿ ಒಳಗೆ ಹೋಗಿ ಕಟ್ಟಿರೋದನ್ನ ಯಾವ ಬಿಚ್ಕೊಂಡ್ ಹೋಗ್ತಾನ ನಾನು ನೋಡೇ ಬಿಡ್ತೇನೆ ಅಂತ ಹೇಳಿ ಆ ಎತ್ತುಗಳಂತ ನಿಂತಿದ್ದು ಅಲ್ಲ, ಆ ಆಳುಗಳಿಗೆ ಸನ್ನಿ ಮಾಡಿ ಕೈ ಮಾಡಿ ಹೇಳಲಿಕ್ಕತ್ತಾರ. ಅವಾಗ ರಂಗಾವಧೂತರು ನೋಡ್ರಿ, ಆ ಸಾವುಕಾರಿಗೆ ಏನನ್ಲಿಲ್ಲ, ಆ ಆಳುಗಳಿಗೆ ಏನನ್ಲಿಲ್ಲ. ಇವರು ಬಸವಣ್ಣಗೆ ಹೇಳ್ತಾರ, ಎತ್ತುಗಳಿಗೆ ಹೇಳ್ತಾರ, ನೋಡಿ ಎತ್ತುಗಳ, ನೀವೇನದಿರಲ್ಲ, ನಿಮಗ ಅನ್ನ ಹಾಕಿದ್ದು ಈ ಕುಟುಂಬ, ನಿಮ್ಮನ್ನ ಬೆಳೆಸಿದ್ದು ಈ ಕುಟುಂಬ, ನೀವು ದುಡಿಬೇಕಾದದ್ದು ಈ ಕುಟುಂಬಕ್ಕ, ನೀವು ಎಲ್ಲಿಂದ ಬಂದಿರಲ್ಲ ಅಲ್ಲಿ ಹೋಗಿ ದುಡಿರಿ, ಇಲ್ಲಿ ಕ್ಷಣ ಮಾತ್ರ ನಿಲ್ಲಕ್ ಹೋಗ್ಬೇಡ್ರಿ ಅಂತ ಹೇಳಿ ರಂಗಾವಧೂತರು ಎತ್ತುಗಳಿಗೆ ಆಜ್ಞೆ ಮಾಡ್ತಾರಲ್ರಿ, ಎತ್ತುಗಳಿಗೆ ಆಜ್ಞೆ ಮಾಡ್ತಾರ. ಶರಣರ ಮಾತುಗಳು, ಸಂತರ ಮಾತುಗಳು, ಅವಧೂತರ ಮಾತುಗಳ ತಂದ್ರ ಎತ್ತುಗಳು ಅಷ್ಟ ಯಾಕ್ರಿ, ಕಲ್ಲ ಕಟ್ಟಿಗೆ ಮಣ್ಣ ಸಗಟ ಮಾತು ಕೇಳ್ತಾವ, ಇನ್ನು ಎತ್ತುಗಳು ಕೇಳ್ದ ಇರ್ತಾವೇನು? ಆ ಎತ್ತುಗಳು ಏನ್ ಮಾಡ್ಲಿಕ್ಕತ್ತು, ಆಳುಗಳು ಏನ್ ಹಿಡಿದಿದ್ರಲ್ಲ ಜಿಗದಾಡ್ಲಕತ್ತು. ಇವು ಆಳುಗಳು ಏನ್ ಹಗ್ಗ ಜಗ್ಗಿ ಹಿಡಿದಿದ್ರು ಅದನ್ನೆಲ್ಲ ಹಗ್ಗ ಬಿಡಿಸೋಲಿಕ್ಕತ್ತು. ಎತ್ತಬೇಕತ್ತ ಜಿಗಿಲಕತ್ತು, ಎತ್ತಬೇಕತ್ತ ಜಿಗಿದು ಮುಟ್ಲಾಕ್ ಬಂದ್ರ ಹಾಯ್ದಂಗ್ ಮಾಡೋದು, ಸಾವುಕಾರನ ಹತ್ತಿಕ್ ಹೋಗಿ ತಿವದಂಗ್ ಮಾಡೋದು, ಹಿಂಗೆಲ್ಲ ಮಾಡ್ಲಿಕ್ಕತ್ತು. 4-5 ಆಳುಗಳು ಜಗ್ಗಿ ಹಿಡ್ಯಾಕ್ ಬಂದ್ರ ಎಲ್ಲ ಜಿಗದಾಡಿ ಆಳುಗಳನ್ನೆಲ್ಲ ನುಗ್ಗಿಸಿ ಒಗದು ಓಡ್ಲಿಕ್ಕೆ ಹತ್ರ ಹೇಳ್ತೇನ್ರಿ. ಆ ಬ್ರಾಹ್ಮಣನ ಕುಟುಂಬದ ಏನ್ ಇತ್ತಲ್ಲ ನಾರಾಯಣಪುರದೊಳಗ, ಆ ಮನಿ ತಕ ಓಡ್ಲಾಕತ್ತು. ಯಾವ ಸಾವುಕಾರ ಏನ್ ಮಾಡಾವ, ಯಾವ ಆಳುಗಳು ಏನ್ ಮಾಡವ್ರು? ಎತ್ತಿಗೆ ಸಿಟ್ಟು ಬತ್ತಂದ್ರ ಏನ್ ಹಿಡ್ಲಿಕ್ ಸಾಧ್ಯದ? ಏನದು ಹಿಡ್ಲಿಕ್ ಸಾಧ್ಯ ಇಲ್ಲ. ಎಕ್ಕಚ್ಚದ ನಾಯಿ ಸಾಕಿರ್ತಾರ್ರಿ, ಮನ್ಯಾಗ ನಾಯಿ ಸಾಕಿರ್ತಾರ, ನಾಯಿಗೆ ಸಿಟ್ಟು ಬಂದು ಒಮ್ಮೆ ಜಿಗದಾಡ್ಲಾಕೈತಂದ್ರ ನಾಯಿ ಸನಿ ಹೋಗೋದಾಗೋದಿಲ್ಲ ಮಂದಿಗೆ. ಒಂದು ನಾಯಿ ಬೆಕ್ಕದ ಸನಿ ಹೋಗೋದಾಗೋದಿಲ್ಲ. ಇನ್ನು ಎತ್ತು ಸಿಟ್ಟಿಗೇರಿ ಜಿಗದಾಡ್ಲಾಕೈತಂದ್ರ ಯಾರಿಂದ ತಾನು ಹಿಡ್ಲಿಕ್ಕೆ ಸಾಧ್ಯದ? ರಂಗಾವಧೂತರಂದ್ರು ಆ ಮಹಿಳೆಗೆ, ಯವ್ವ ಮನಿಗೆ ಹೋಗಿ, ನೀನು ನಿನ್ನ ಎತ್ತುಗಳು ನಿನ್ನ ಮನಿಗೆ ಬರ್ತಾವ, ಏನೂ ಕಾಳಜಿ ಮಾಡಕ್ ಹೋಗ್ಬೇಡ, ಸಾವುಕಾರನ ಸೊಲ್ಲಡಗತೈತಿ ಅಂದ್ರು. ಅಂದವ್ರೆ ಲಗಲಗ ನಡ್ಕೊಂತ ಹೋಗಿ ಎಲ್ಲೋ ಗಿಡದ ಮರದ ಕಂಟಿಯೊಳಗೆ ಹೋಗಿ ಮಾಯ ಆಗಿಬಿಟ್ರು. ಅವಧೂತರು ಅವರು, ಅವಧೂತರು. ಅಂತಹ ಮಹಿಮಾ ಪುರುಷರೆಲ್ಲ ನಮ್ಮ ಭಾಗದೊಳಗಿದ್ರು. ಎತ್ತುಗಳು ಮನಿಗೆ ಹೋಗಿತ್ತು, ಗಂಡ ಮನೆಯಿಂದ ಬರೋದ್ರಾಗ ಎತ್ತುಗಳೆಲ್ಲ ಮನಿಗೆ ಬಂದು ನಿಂತು ಬಿಟ್ಟಿದ್ದು. ಹೆಂಡತಿ ನಡೆದ ವ್ರತ ಅಂತೆಲ್ಲ ಗಂಡ ಹೇಳಿದಳು. ರಂಗಾವಧೂತರು ಬಂದು ನಮಗೆ ಹಿಂಗ ಆಶೀರ್ವಾದ ಮಾಡಿದ್ರಿ, ರಂಗಾವಧೂತರು ಬಂದು ನಮಗೆ ಆಶೀರ್ವಾದ ಮಾಡ್ರು, ನಮ್ಮ ಎತ್ತುಗಳು ನಮ್ಮ ಮನೆಗೆ ಬಂದಾವ್ ನೋಡ್ರಿ ಅಂತ ಹೇಳಿ ಅಂದ್ರು. ಧನ್ಯತಾ ಭಾವ ನೋಡ್ರಿ, ಅವ್ರ ಗಂಡ ಹೆಂಡತಿಗೆ ಧನ್ಯತಾ ಭಾವ. ರಂಗಾವಧೂತರ ಮ್ಯಾಗ ಧನ್ಯತೆ ಭಾವದಿಂದ, ಭಕ್ತಿ ಭಾವದಿಂದ ಕೈ ಮುಗಿದು ಬೇಡ್ಕೊಂಡ್ರು. ಯಪ್ಪ, ನಿನ್ನಿಂದ ನಮಗೆ ಬಹಳ ಸಹಾಯ ಆಯ್ತು, ಉಪಕಾರ ಆಯ್ತು ಅಂತ ಹೇಳಿ ಬೇಡ್ಕೊಂಡ್ರು. ಈ ಕಡೆ ಆ ದಿವಸ ಸಾವುಕಾರ ಭಾಳ ಅಂದ್ರ ಭಾಳ ಸಿಟ್ಟಿಗೇರಿದ್ದ. ಏನ ರಾತ್ರಿ ಕಳೆದ ಮರುದಿವ್ಸ ಆಗಿತ್ತು. ಆಳುಗಳು ಬಂದು ಸಾವುಕಾರನ ಎಬ್ಸಲಾಕ್ ಬಂದ್ರ ಸಾವುಕಾರ ಎಲ್ಲಿ ಹೇಳ್ತಾನ? ಸಾವುಕಾರನ ಸಂತೆ ಮುಗಿದು ಹೋಗಿತ್ತು. ಶರಣರನ್ನ ನಿಂದಿಸಿದ್ರ, ಅವಧೂತರನ್ನ ನಿಂದಿಸಿದ್ರ, ಸತ್ಪುರುಷರನ್ನ ನಿಂದಿಸಿದ್ರ
ಉಳಿಗಾಲ ಉಂಟೇನು? ಸಜ್ಜನರನ್ನ ನಿಂದಿಸುವುದು ಆಕಾಶಕ್ಕೆ ಮುಖ ಮಾಡಿ ಉಗುಳಿದಂತೆ. ಆಕಾಶಕ್ಕೆ ಮುಖ ಮಾಡಿ ಉಗುಳ್ರೆ ಹೊಳ್ಳಿ ನಿಮ್ಮ ಮ್ಯಾಗ ಬೀಳುದಲ್ರಿ, ನಿಮ್ಮ ಮ್ಯಾಗ ಬೀಳುವುದು. ಬ್ಯಾಡ ಇಂಥ ದರ್ಪ ಎಲ್ಲ ಬ್ಯಾಡ. ಏನ ಶ್ರೀಮಂತಿಕೆ ಬರಲಿ, ಏನ ಬರಲಿ, ಬಂದಂಗ ಸ್ವಲ್ಪ 4 ಮಂದಿಗೆ ದಾನ ಧರ್ಮ ಮಾಡಬೇಕಾಗ್ತೈತಿ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡು. ನೋಡ್ರಿ, ದಾನ ಕೊಟ್ಟಿದ್ದನು ಹೇಳಬಾರದು. ಮಾಡಿದನೆಂಬುದು ಮನದಲ್ಲೇ ಮೂಡಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದನೆನ್ನದಿರು ಲಿಂಗಕ್ಕೆ, ಮಾಡಿದನೆನ್ನದಿರು ಶಿವನಿಂಗೆ, ಮಾಡಿದನೆನ್ನದಿರೋ ಜಂಗಮಕ್ಕೆ. ಮಾಡಿದನೆನ್ನುವುದನ್ನ ಅನ್ನದಿದ್ರ ಬೇಡಿದ್ದ ನೀವನು ಕೂಡಲ ಸಂಗಮ ದೇವ, ಬೇಡಿದ್ದ ನೀವನು ಕೂಡಲ ಸಂಗಮ ದೇವ. ಮಾಡೇನಂತ ಹೇಳಿ ನನ್ನ ಬಾಯಿಲಿ ಬರ್ಲಿಲ್ಲ ಅಂದ್ರ ನಿನಗೆ ಏನ್ ಬೇಕದನ್ನ ಪರಮಾತ್ಮ ಕೊಡ್ತಾನಪ್ಪ. ನಾವು ಯಾವುದೋ ಒಂದು ದೇವಸ್ಥಾನ ಗುಡಿ ಗುಂಡಾರದಾಗ ಒಂದು ಬಲ್ ಕೊಟ್ಟಿರ್ತೀವಿ, ಒಂದು ಯಾವುದೋ ಟ್ಯೂಬ್ಲೈಟ್ ಬಲ್ ಕೊಟ್ಟಿರ್ತೀವೋ, ಒಂದು ಸಣ್ಣದ ವಾಚ್ ಕೊಟ್ಟಿರ್ತೀವೋ. ವಾಚದೊಳಗ ಇವನು ಅಕ್ಷರ ದೊಡ್ಡ ಕಾಣಿಸ್ತಿರ್ತಾವ, ಇಂಥವ್ರಿಂದ ಕಾಣಿಕೆ ಅಂತ ಹೇಳಿ. ಏನ್ರಿ ಈ ಕೈಲೆ ಕೊಟ್ಟಿದ್ದು ಈ ಕೈಲೆ ಗೊತ್ತಾಗಬಾರ್ದು. ಅಂತದಕ್ಕೆ ದಾನ ಅಂತ ಕರೀತಾರ. ಈಗ ದಾನ ಕೊಡ್ತಾನಂತ ಹೇಳಿ ನಾ ಕೊಟ್ಟದ ಬಳಕ ನನ್ನ ಹೆಸರು ದೊಡ್ಡದಾಗಿ ಹಾಕಿಸ್ಬೇಕು, ನನಗೊಂದು ಸತ್ಕಾರ ಮಾಡಬೇಕು, 4 ಮಂದಿಯೊಳಗೆ ನನಗೆ ಕರಿಬೇಕು. ಇದನ್ನ ದುರುದ್ದೇಶ ಇಟ್ಕೊಂಡು ನೀವು ದಾನ ಅದು ಕೊಡೋದಿತ್ತಂದ್ರ ದಯಮಾಡಿ ಅಂತ ದಾನ ಕೊಡ್ಲಿಕ್ಕೆ ಹೋಗಬಾರ್ದು. ಅದೆಲ್ಲ ವ್ಯರ್ಥ, ಅದು ನಿರರ್ಥಕ. ಅದಕ್ಕೆ ದಾನದ ಮಹತ್ವ, ದುಡಿಮೆಯ ಮಹತ್ವವನ್ನ ಬಹಳ ಚಂದ ಶರಣರೆಲ್ಲ ಸಾರಿ ಹೋದ್ರು. ಇಂತಹ ರಂಗಾವಧೂತರು ನೋಡ್ರಿ, ಅಲ್ಲೇ ಅಲ್ಲೇ ಬಹುಮಾನ ಅಂತಾರಲ್ಲ, ಹಂಗ ಅಲ್ಲಿದಲ್ಲೇ ಅವಂಗ ಶಿಕ್ಷಣ ಅದ, ಅಲ್ಲಿ ಕೂಡಿ ಬಂದಿತ್ತು, ಇವ್ರ ಬಾಯಲ್ಲಿ ಮಾತು ಬರಬೇಕಾಗಿತ್ತು, ಆ ಪ್ರಸಂಗ ನಡಿಬೇಕಾಗಿತ್ತು. ಎಲ್ಲವೂ ವಿಧಿಲಿಖಿತ. ಶರಣರನ್ನ ನಿಂದಿಸ್ಲಾಕ್ ಹೋಗಬಾರ್ದು, ಸತ್ಪುರುಷರಿಗೆ ಏನೂ ಅನ್ಲಿಕ್ಕೆ ಹೋಗಬಾರ್ದು. ಒಳ್ಳೆಯವರಿಗೆ ಆದಷ್ಟು ಒಳ್ಳೆಯದನ್ನ ಮಾಡ್ತಿರಬೇಕು, ದಾನ ಧರ್ಮವನ್ನ ಮಾಡ್ತಿರಬೇಕು ಅಂತ ಹೇಳ್ತಾ, ಮತ್ತೊಂದು ರಂಗಾವಧೂತರ ಚರಿತ್ರೆಯನ್ನ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.